ದಾಂಡೇಲಿಯ ಎಸಿಎಫ್ ಮದನ್ ನಾಯಕ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಲ್ಲಾಪುರ ಸಂಚಾರಿ ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟವಾಗಿದೆ. ದಾಂಡೇಲಿ ಅರಣ್ಯ ಇಲಾಖೆಯ ಎಸಿಎಫ್ ಮದನ್ ನಾಯಕ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಲ್ಲಾಪುರ ಸಂಚಾರಿ ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟವಾಗಿದೆ. ಪ್ರಕರಣದ 3ನೇ ಆರೋಪಿ ಪ್ರಶಾಂತ್ಗೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದ್ದು, ಆರೋಪಿ ರಾಮು ಲಂಬಾಣಿಗೆ 10 ವರ್ಷ ಜೈಲು ಶಿಕ್ಷೆ, 11,000 ರೂಪಾಯಿ ದಂಡವನ್ನು ವಿಧಿಸಲಾಗಿದ್ದು, ಮೃತರ ಕುಟುಂಬಸ್ಥರಿಗೆ 50,000 ಪರಿಹಾರ ನೀಡುವುದಾಗಿ ಆದೇಶವನ್ನು ಹೊರಡಿಸಲಾಗಿದೆ. 2012ರ ಮೇ 6ರಂದು ದಾಂಡೇಲಿ ಮೊಸಳೆ ಪಾರ್ಕ್ನಲ್ಲಿ ಆಗಿದ್ದಂಥ ಘಟನೆ ಇದು. ಅಂದು ಮೊಸಳೆಗಳಿಗೆ ಮಾಂಸ ಹಾಕದಂತೆ ತಿಳಿ ಹೇಳಿದ್ದಂಥ ಎಸಿಎಫ್ ಮದನ್ ಅವರು ವಾಗ್ವಾದಕ್ಕಿಳಿದಿದ್ರು ಪ್ರವಾಸಿಗರೊಂದಿಗೆ. ಮದನ್ ಮೇಲೆ ಹಲ್ಲೆ ನಡೆಸಿದ್ರು ಅಲ್ಲಿಯ ಪ್ರವಾಸಿಗರು. ಮದನ್ ನಾಯಕ್ ಪತ್ನಿ ಸುಮತಿ ದೂರು ದಾಖಲಿಸಿದ್ರು. ಈ ಹಿನ್ನೆಲೆ ಈಗ ತನಿಖೆ ಶುರು ಮಾಡಿದಂಥ ಪೊಲೀಸರು ಪ್ರಕರಣದ 12 ಮಂದಿ ಆರೋಪಿಗಳ ಪೈಕಿ 8 ಜನರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡುವಂತೆ ಮಾಡಿದ್ದಾರೆ.